ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಪ್ರಹ್ಲಾದ ಮಹಾಸ್ವಾಮಿಗಳ ಪರಮಾನುಗ್ರಹದಿಂದ ಸಂಪೂರ್ಣವಾಗಿ ನ್ಯಾಯಮೃತ ಪರೀಕ್ಷೆಯನ್ನು ನೀಡಿದ್ದಾನೆ. ಅದಕ್ಕೆ ಮೂಲ ಕಾರಣ ಮಹಾಸ್ವಾಮಿಗಳ ಇಚ್ಛಾಶಕ್ತಿ. ತಿರುಕೋಲೂರಿಗೆ ಯಾವಾಗ ಬರ್ತಾರೋ ಅಥವಾ ಮಠದ ಕೆಲಸ ಏನಾಗಿದೆ ಅಂತ ಕೇಳುವ ಸಂದರ್ಭದಲ್ಲಿ ಪಾಠ ಏನು ಹೇಳ್ತಾ ಇದ್ದಿ, ನೀನು ಎಷ್ಟು ಅವಲೋಕನ ಮಾಡಿದಿ, ಎಷ್ಟು ತಯಾರಾಯಿತು, ಈ ಮಾತನ್ನು ಯಾವಾಗಲೂ ಮಹಾಸ್ವಾಮಿಗಳು ಕೇಳ್ತಾನೇ ಇದ್ದರು. ಈಗ ಸ್ವಲ್ಪ ಕಮ್ಮಿ ಆಗಿದೆ. 10 ವರ್ಷ ಹಿಂದಾಗ ಹೋದರೆ ಚಲಕ್ಷಣಿ ತಯಾರಾಯ್ತಾ, ಯಾವ ಪರೀಕ್ಷೆ ಕೊಡ್ತಿ, ಪಂಚಲಕ್ಷಣಿ ಅವಲೋಕನ ಮಾಡಿದೆ, ಯಾವ ಪರೀಕ್ಷೆ ಕೊಡ್ತಿ. ನಮಗೆಲ್ಲ ಮರ್ತು ಹೋಗಿದ್ದು, ಏನು ಪಾಠ ಹೇಳಬೇಕು, ಏನು ತಯಾರು ಮಾಡೋದು ಗೊತ್ತೇ ಆಗ್ತಿರಲಿಲ್ಲ. ಸ್ವಾಮಿಗಳು ಬರ್ತಾರೆ ಅಂದರೆ ಭಯ ಆಗೋದು. ಹೇಗಿದ್ದೀಯಾ, ನಿಮ್ಮ ಮನೆಯವರು ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಆಮೇಲೆ ವಿಚಾರಿಸ್ತಾರೆ. ಫಸ್ಟ್ ಸ್ವಾಮಿಗಳು ಕೇಳೋದು, ಎಷ್ಟು ಅವಲೋಕನ ಮಾಡಿದಿ, ಪಾಠ ಎಷ್ಟು ಹೇಳಿದಿ, ಪಾಠ ಹೇಳಿದೇ ಇಲ್ವೋ. ಅಷ್ಟು ಪಾಠ ಪ್ರವಚನದಲ್ಲಿ ಸ್ವಾಮಿಗಳ ದೀಕ್ಷೆ ಇದೆ. ಅವರ ಇಚ್ಛಾಶಕ್ತಿ ಎಷ್ಟು ಅಂದರೆ, ನಿನ್ನ ಹತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು, ರಘುತ್ತಮರ ಸನ್ನಿಧಾನದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಎಲ್ಲ ಗ್ರಂಥಗಳನ್ನು ಪರೀಕ್ಷೆಯನ್ನು ನೀಡಬೇಕು ಅಂತ ಅನ್ನೋದು ಇಚ್ಛಾ, ಪ್ರಬಲವಾದ ಇಚ್ಛೆ ಇತ್ತು. ಆ ಇಚ್ಛಾಶಕ್ತಿನೇ ಇಷ್ಟು ಸಮಗ್ರವಾದ ನ್ಯಾಯಮೃತ ಪರೀಕ್ಷೆಯನ್ನು ಕೊಡೋದಕ್ಕೆ ಇವತ್ತು ಕಾರಣವಾಗಿದೆ. ಅವರು ಎಷ್ಟು ಅಂತ ಕಾರಣ ಅಂದರೆ, ಒಂದು ಬಾರಿ ಸ್ವಾಮಿಗಳು ತೀರ್ಕೋಲೂರಿಗೆ ಬಂದಿದ್ದರು. ಭಾರೀ ಜನ, ಪ್ರಾಯ ಸ್ವಾಮಿಗಳ ಪೀಠಾರೋಹಣ ಮಹೋತ್ಸವ ಅಂತ ಅನಿಸುತ್ತೆ. ವಿದ್ವಾಂಸರೆಲ್ಲ ಭೋಜನಕ್ಕೆ ಕೂತಿದ್ದರು. ಆ ಸಂದರ್ಭದಲ್ಲಿ ದಕ್ಷಿಣೆಯನ್ನು ಕೊಡ್ತಾ ಬಂದು ನನ್ನೆಲ್ಲ ವಿದ್ಯಾರ್ಥಿಗಳು ಬಡಿಸ್ತಾ ಇದ್ದರು. ಪ್ರಹ್ಲಾದ 3ನೇ ಹಾಲಿಂದ ಅಡುಗೆ ಮನೇಲಿ ನಿಂತ್ಕೊಂಡಿದ್ದ. ಆಗ್ತಾನೆ ತತ್ವೋದ್ಯೋತ ಪರೀಕ್ಷೆ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಸ್ವಾಮಿಗಳು ಒಳಗೆ ಬಂದು, ಪ್ರಹ್ಲಾದ ಇಲ್ಲಿ ಅಂತ ಕೇಳಿದರು. ಇಲ್ಲೇ ಇದ್ದಾನೆ ಸ್ವಾಮಿ ಅಂತ. 10 ಜನ ವಿದ್ಯಾರ್ಥಿಗಳು ವಿದ್ಯಾಪೀಠದಲ್ಲಿರೋದಕ್ಕಿಂತಲೂ ಇಂಥ ಒಬ್ಬ ವಿದ್ಯಾರ್ಥಿ ಇದ್ದರೆ ಸಾಕು ಅಂತ ಹೇಳಿದರು. ಅಂದರೆ ಸ್ವಾಮಿಗಳು ಭಿಕ್ಷಾವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅನುವಾದವನ್ನು ಕೇಳಿದರು. ಸಭಾ ಪರೀಕ್ಷೆಯಲ್ಲೂ ಪರೀಕ್ಷೆಯನ್ನು ಕೊಟ್ಟಿದ್ದ. ಅದೆಲ್ಲವನ್ನು ನೋಡಿ ಸ್ವಾಮಿಗಳು ಉದ್ಗಾರವನ್ನು ತೆಗೆದಿದ್ದು, 100 ಜನ ವಿದ್ಯಾರ್ಥಿಗಳು, 10 ವಿದ್ಯಾರ್ಥಿಗಳು ಇರೋದು ಬೇಕಾಗಿಲ್ಲ, ಇಂತಹ ವಿದ್ಯಾರ್ಥಿ ಒಬ್ಬ ಇದ್ದರೆ ಸಾಕು, ವಿದ್ಯಾಪೀಠ ಚೆನ್ನಾಗಿರುತ್ತೆ ಅಂತ. ಅಷ್ಟು ಧರ್ಮನಿಷ್ಠರು ಮತ್ತು ವಿದ್ಯಾರ್ಥಿಗಳ ವಾತ್ಸಲ್ಯ, ಆ ಪರಮ ವಾತ್ಸಲ್ಯವನ್ನು ಸ್ವಾಮಿಗಳು ಪ್ರಹ್ಲಾದನ ಮೇಲೆ ಮಾಡಿದ್ದಕ್ಕೆ ಇವತ್ತು ಸಂಪೂರ್ಣವಾದ ಪರೀಕ್ಷೆಯನ್ನು ಪ್ರಹ್ಲಾದ ನೀಡಿದ್ದಾನೆ. ಅವನ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂದರೆ, ಸತತವಾದ ಅಧ್ಯಯನ ಮಾಡುವನು. ನಮ್ಮ ಪಂಡಿತ ಗುರಾಜಾಚಾರ್ಯರು, ಮನೋಜವಾಚಾರ್ಯರು ಅವರ ತಯಾರಿಗೆ ತಿರುಕೋಲೂರಲ್ಲೇ ಇದ್ದರು. ಗುರಾಜಾಚಾರ್ಯರು ತಯಾರು ಮಾಡೋದು ಅಂದರೆ ಊಟಕ್ಕೂ ಬರೋದಿಲ್ಲ, ಅವನು ಕಾಣಿಸೋದೂ ಇಲ್ಲ, ಎಲ್ಲಿದ್ದಾನೆ ಅಂದರೆ ಗೊತ್ತೇ ಆಗೋದಿಲ್ಲ. ಅಷ್ಟು ಅಧ್ಯಯನಶೀಲರು ಗುರಾಜಾಚಾರ್ಯರು. ಇವನು ಭಾಳ ಚಿಕ್ಕ ಹುಡುಗ. ಅವ್ರು ಏನು ಅಧ್ಯಯನ ಮಾಡ್ತಾಯಿದ್ರು, ಅವರು ಸರಿಸಮಾನವಾಗಿ ಅಧ್ಯಯನ ಮಾಡ್ತಾ ಇದ್ದ. ಒಂದೇ ವ್ಯತ್ಯಾಸ, ಅವ್ರು ಊಟಕ್ಕೂ ಬರ್ತಿರಲಿಲ್ಲ, ಇವನು ಬಡಿಸೋದಕ್ಕೆ ಬರ್ತಿದ್ದ, ಕೊನೆಯವರೆಗಿದ್ದು ಬಡಿಸಿ ಕೊನೆಗೂ ನಮ್ಮ ಜೊತೆಗೆ ಊಟ ಮಾಡಿ ಮತ್ತೆ ಓದಲಿಕ್ಕೆ ಹೋಗ್ತಿದ್ದ. ಅಷ್ಟು ಮಠದ ಸೇವೆಯನ್ನು ಮಾಡಿದ್ದಾನೆ. ಗುರುಗಳ ಬಂದಂತಹ ಅತಿಥಿಗಳ ಬ್ರಾಹ್ಮಣರ ಸೇವೆಯನ್ನು ಮಾಡಿ ಪರಿಶ್ರಮವನ್ನು ಪಟ್ಟು ಸತತವಾಗಿ ಅಧ್ಯಯನವನ್ನು ವಿಶೇಷವಾಗಿ ಸ್ವಾಮಿಗಳ ಪರಮಾನುಗ್ರಹದಿಂದ ಮಾಡಿದ್ದಾನೆ. ಅದಕ್ಕೆ ಕಾರಣ ಅವರ ಪ್ರೋತ್ಸಾಹ, ಅವರ ವಾತ್ಸಲ್ಯ, ಅವರು ಮಾಡಿದಂತಹ ಪರಿಪೂರ್ಣವಾದ ಅನುಗ್ರಹದಿಂದಲೇ ಪ್ರಹ್ಲಾದ ಸಂಪೂರ್ಣವಾದಂತಹ ಈ ಪರೀಕ್ಷೆಯನ್ನು ನೀಡಿದ್ದಾನೆ. ಅಂತಹ ಪ್ರಹ್ಲಾದನಿಗೆ ಪಾಠವನ್ನು ಹೇಳುವ ಯೋಗ್ಯತೆ ನನಗೆ ಕೊಟ್ಟಿದ್ದು ಮಹಾಸ್ವಾಮಿಗಳೇ. ಅಂತಹ ಕಠಿಣವಾದ ಗ್ರಂಥವನ್ನು ನಮ್ಮ ಪ್ರಹ್ಲಾದ ಸಂಪೂರ್ಣವಾಗಿ ಮುಖೋದ್ಗತವಾಗಿ 3 ದಿವಸ ಪ್ರತ್ಯೇಕವಾಗಿ ಒಂದೊಂದು ಭಾಗಗಳ ಪರೀಕ್ಷೆಯನ್ನು ಬೆಳಗ್ಗೆಯಿಂದ ಸಂಜೆಯವರೆಗೆ ವಿದ್ವಾಂಸರು ಮಾಡಿದ್ದಾರೆ. ಈ 1 ಗಂಟೆಯಲ್ಲಿ ಪರೀಕ್ಷೆ ಮುಗಿದಿಲ್ಲ. 3 ದಿನಗಳ ಸುದೀರ್ಘವಾದ ಪರೀಕ್ಷೆಯಲ್ಲಿಯೂ ಅಷ್ಟೇ ಸಮರ್ಪಕವಾಗಿ ನಿರರ್ಗಳವಾಗಿ ಸಂಸ್ಕೃತದಲ್ಲಿಯೇ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ವಿದ್ವಾಂಸರ ಮೆಚ್ಚುಗೆಯನ್ನು ಪಡೆದಿದ್ದಾನೆ ಅಂದರೆ ನಿಜವಾಗಿಯೂ ಬಹಳ ಸಂತೋಷ. ರಘುತ್ತಮ ತೀರ್ಥರ ನಮ್ಮ ಗುರುಗಳ ಸೇವೆಯನ್ನು ತಿರುಕೋಲೂರಲ್ಲಿದ್ದು ನಿರಂತರವಾಗಿ ಭಕ್ತಿಯಿಂದ ಮಾಡಿದ್ದರ ಫಲ, ಸತ್ಯನಾಥರ ಸೇವೆಯನ್ನು ಮಾಡಿದ್ದರ ಫಲ ಇಷ್ಟು ಚೆನ್ನಾಗಿ ಆ ನ್ಯಾಯಾಮೃತದ ಪರೀಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯವಾಗಿದೆ. ಎಲ್ಲ ವಿದ್ವಾಂಸರು ಕೂಡ ಅತ್ಯಂತ ಸಂತೋಷದಿಂದ ಅವನಿಗೆ 95 ಅಂಕಗಳನ್ನು ನೀಡಿ ವಿಶೇಷವಾಗಿ
ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣನನ್ನಾಗಿ ಮಾಡಿದ್ದಾರೆ. ಧೀರೇಂದ್ರಾಚಾರ್ಯರು ಉತ್ತಮ ವಿದ್ವಾಂಸರು, ಪ್ರಕಾಂಡ ಪಂಡಿತರು ಅಂತ ಗೊತ್ತಿತ್ತು. ಆದರೆ ಎಲ್ಲ ವಿದ್ವಾಂಸರ ಮನಸ್ಸನ್ನು ತಿಳ್ಕೊಳ್ಳೋ ಶಕ್ತಿ ಅವರಿಗಿದೆ ಅಂತ ಇವತ್ತು ಗೊತ್ತಾಯಿತು. 93 ಮೇಲೇ ಬರ್ತದೆ ಅಂತ ಹೇಳಿದರು, ಮೇಲೇ ಬಂದಿದೆ. ಅಷ್ಟು ಅವರು ಸ್ವಯಂ ತಾವೇ ಕುಳಿತು ಪರೀಕ್ಷೆಯನ್ನು ಮಾಡಿದ್ದಾರೆ. ವಿದ್ವಾಂಸರ ಪರೀಕ್ಷೆಯನ್ನು ಕಂಡು ಸಂತೋಷದಿಂದ ಆ ವಿದ್ಯಾರ್ಥಿಯನ್ನು ಹರಿಸಿದ್ದಾರೆ. ನಮ್ಮ ಪ್ರಹ್ಲಾದನ ಅಧ್ಯಯನವನ್ನು ನಾವು ನೋಡಿದ್ದೇವೆ. ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಸೇವೆಯನ್ನೂ ಮಾಡ್ತಾ, ಎಲ್ಲ ಚಿಮ್ಮಲಿಗೆ ಆಚಾರ್ಯರು ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ಸೇವೆಯನ್ನು ಮಾಡ್ತಾ, ಅವರು ಬೆಂಗಳೂರಲ್ಲಿದ್ದಾರೆ ಈಗ. ಮೊದಲು 1-2 ವರ್ಷ ಬೆಂಗಳೂರಲ್ಲಿದ್ದರು. ಅಲ್ಲಿದ್ದಾಗ ಎಲ್ಲ ಕಾರ್ಯಗಳನ್ನು ಜವಾಬ್ದಾರಿಯಿಂದ ಮಾಡಿಯೂ ಅಧ್ಯಯನವನ್ನು ಮಾಡ್ತಾ ಇದ್ದ. ಅಷ್ಟು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಸೇವೆಯನ್ನು ಮಾಡಿದ್ದಾನೆ. ಅವರ ತಂದೆ ನರಹರಿ ಆಚಾರ್ಯ, ಅವರ ತಂದೆ ತಾಯಿ ಅವರು ಕೂಡ ವೆಂಕಟೇಶ ದೇವರ ಸೇವೆಯನ್ನು ಎಷ್ಟೋ ದಿವಸಗಳವರೆಗೆ ನಮ್ಮ ಮಠದಲ್ಲಿಯೇ ಇದ್ದು ತಿರುಪತಿಯಲ್ಲಿ ಮಾಡ್ತಾಯಿದ್ದರು. ಆ ನಂತರ ಈಗಲೂ ಅವರು ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಪುಣ್ಯ, ನಮ್ಮ ಪಂಡಿತ ಆನಂದ ತೀರ್ಥಾಚಾರ್ಯ ಚಿಮ್ಮಲಗಿ ಬಹಳ ಶ್ರದ್ಧೆಯಿಂದ ಪಾಠವನ್ನು ಹೇಳಿದ್ದಾನೆ, ದೀಕ್ಷೆಯಿಂದ ಹೇಳಿದ್ದಾನೆ. ಆನ್ಲೈನಲ್ಲಿ ಕೆಲವು ಸಲ ಪಾಠ ವರ್ಷಾನುಗಟ್ಟಲೆ ಆನ್ಲೈನಲ್ಲಿ ಪಾಠ ಹೇಳುವ ಪ್ರಸಂಗ ಇದ್ದರೂ ಕೂಡ ಪಾಠ ತಪ್ಪಿಸ್ತಿರಲಿಲ್ಲ. ಬೇಕಾದಷ್ಟು ಕೆಲಸಗಳು, ಅಲ್ಲಿದ್ದರೂ ಕೆಲಸ, ಬೆಂಗಳೂರಿಗೆ ಬಂದರೂ ಕೆಲಸ, ಬೇಕಾದಷ್ಟು ಕಾರ್ಯದ ಒತ್ತಡ ಇದ್ದಾಗಲೂ ಪಾಠವನ್ನು ಬಿಡದೆ ಹೇಳಿದ್ದು ನಿಜವಾಗಿಯೂ ಅತ್ಯಂತ ಸ್ತುತ್ಯವಾದದ್ದು. ಇದೇ ದೀಕ್ಷೆ ನಿರಂತರವಾಗಿರಬೇಕು, ಹೀಗೆಯೇ ಎಲ್ಲರಿಗೂ ಇರಬೇಕು. ಕಾರ್ಯಗಳು ಎಲ್ಲರಿಗೂ ಇದ್ದೇ ಇರ್ತವೆ, ಎಷ್ಟೇ ಕಾರ್ಯಗಳಿದ್ದರೂ ಕೂಡ ಪಾಠ ತಪ್ಪಿಸಬಾರದು ಅನ್ನುವ ಒಂದು ದೀಕ್ಷೆ ಆದರ್ಶವಾದದ್ದು. ಅಷ್ಟು ಚೆನ್ನಾಗಿ ದೀಕ್ಷೆಯಿಂದ ಪಾಠ ಹೇಳಿದ್ದಾನೆ. ಈ ವರ್ಗದವರು ಚಿಮ್ಮಲಿಗೆ ಆಚಾರ್ಯರು, ಪಾಂಡುರಂಗಿ ಆಚಾರ್ಯರು ಇವರೆಲ್ಲ ಗೋಕಾಕದಲ್ಲಿ 2000 ಪ್ರಾಯ 2000 ಇರ್ಬೋದು, 2000 ಇಸ್ವಿ ಅನ್ನಿಸ್ತದೆ. ಗೋಕಾಕದಲ್ಲಿ ಮಹಾಸಮಾರಾಧನೆಯಾದಾಗ ನ್ಯಾಯಾಮೃತದ 2 ಭಾಗಗಳ ಸುಮಾರು 60 ಪ್ರಕರಣಗಳ ಸಂಪೂರ್ಣವಾದ ಪರೀಕ್ಷೆಯನ್ನು ಮುಖೋದ್ಗತವಾಗಿ ಇವರೆಲ್ಲ ತಾವು ಪರೀಕ್ಷೆಯನ್ನು ಕೊಟ್ಟವರು. ಈಗ ವಿದ್ಯಾರ್ಥಿಯಿಂದ ಪರೀಕ್ಷೆಯನ್ನು ಕೊಡಿಸಿ ಸಮಗ್ರ ನ್ಯಾಯಾಮೃತವನ್ನು ಮುಖೋದ್ಗತವಾಗಿ ಪರೀಕ್ಷೆಯನ್ನು ಕೊಡಿಸಿದ್ದು ನಿಜವಾಗಿಯೂ ಬಹಳ ಬಹಳ ಸಂತೋಷದ ಸಂಗತಿ. ಇದೇ ರೀತಿ ನಿರಂತರ ಅಧ್ಯಯನ ಹಾಗೂ ಪಾಠ ಪ್ರವಚನಗಳನ್ನು ಮಾಡಿ ಆ ರಘುತ್ತಮ ತೀರ್ಥ ವಿದ್ಯಾಪೀಠ ಅನ್ನುವ ಹೆಸರಿನಿಂದ ಬೇಕಾದಷ್ಟು ವಿದ್ಯಾರ್ಥಿಗಳು ವಿದ್ವಾಂಸರಾಗಿ ಹೊರಗೆ ಬರುವಂತೆ ಆಗಬೇಕು. ರಘುತ್ತಮ ತೀರ್ಥ ಶ್ರೀಪಾದಂಗಳವರೇ ತಮ್ಮ ಶಿಷ್ಯರಿಂದ ರಾಮಾಚಾರ್ಯರು, ತರಂಗಿಣಿ ರಾಮಾಚಾರ್ಯರಿಂದ ನ್ಯಾಯಾಮೃತ ತರಂಗಿಣಿ ಹಾಗೂ ಆನಂದ ಭಟ್ಟಾರಕರಿಂದ ನ್ಯಾಯಾಮೃತ ಕಂಟಕೋದ್ಧಾರ ಎಂಬಂತಹ 2 ವ್ಯಾಖ್ಯಾನಗಳನ್ನು ಪರಮತ ನಿರಾಕರಣಪೂರ್ವಕವಾದ ಸ್ವಮತ ಸ್ಥಾಪನ ಮಾಡುವ ಉತ್ತಮವಾದ ಶ್ರೇಷ್ಠವಾದ ವ್ಯಾಖ್ಯಾನಗಳನ್ನು ತಮ್ಮ ಶಿಷ್ಯರಿಂದಲೇ ರಚನೆ ಮಾಡಿಸಿದ್ದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡಿದ್ದಕ್ಕೆ ಆ ನ್ಯಾಯಾಮೃತದ ಪಾಠ ಹೇಳುವ ಶಕ್ತಿ ಅವನಿಗೆ ಬಂದಿದೆ. ಪಾಠ ಅದನ್ನು ಸಿದ್ಧಪಡಿಸಿ ಸಮಗ್ರವಾಗಿ ಪರೀಕ್ಷೆಯನ್ನು ಕೊಡುವ ಸೌಭಾಗ್ಯ ನಮ್ಮ ಪ್ರಹ್ಲಾದನಿಗೆ ಬಂದಿದೆ. ಅಂತಹ ನಮ್ಮ ಗುರುಗಳ ಹಾಗೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಈ ಒಂದು ಪುಣ್ಯವನ್ನು ಸಮರ್ಪಣೆ ಮಾಡ್ತಾ, ಅವರ ಅನುಗ್ರಹದಿಂದಲೇ ನಮ್ಮ ಗುರುಗಳ ಒಂದು ದೃಢವಾದ ಸಂಕಲ್ಪ, ನಮ್ಮ ಇಚ್ಛಾಶಕ್ತಿ ಅಂತ ಬಹಳ ಹೇಳಿದರು ಅವರು, ನಮ್ಮ ಇಚ್ಛೆಗೆ ಬಹಳ ಶಕ್ತಿ ಇಲ್ಲ, ನಮ್ಮ ಗುರುಗಳ ಸಂಕಲ್ಪ ಶಕ್ತಿ. ಅವರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಬೇಕು ಅಂತ ಅನುಗ್ರಹವನ್ನು ಮಾಡಿದ್ದರಿಂದ ಅವರ ಅನುಗ್ರಹದ ಬಲದಿಂದ ಈ ಕಾರ್ಯ ಆಗಿದೆ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಂತ ಅವರಿಗೆ ಸಮರ್ಪಣೆಯನ್ನು ಮಾಡುತ್ತಾ, ಎಲ್ಲರೂ ಹೇಳಿದ ಹಾಗೆ ನಮ್ಮ ಅಪೇಕ್ಷೆಯಂತೆಯೂ ಹರಿವಾಯು ಗುರುಗಳ ಪರಿಪೂರ್ಣ ಅನುಗ್ರಹದಿಂದ ಸಮಗ್ರ ಶ್ರೀಮನ್ಯಾಯಸುಧಾ ಚಂದ್ರಿಕಾ ತರ್ಕತಾಂಡವಗಳ ಪರೀಕ್ಷೆಯನ್ನು ಹೀಗೆ ಕೊಟ್ಟು ವಿಶೇಷವಾಗಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಸರಾಜರ ಅನುಗ್ರಹಕ್ಕೆ ಅವನು ಪಾತ್ರನಾಗಲಿ ಅಂತ ಪ್ರಾರ್ಥನೆಯನ್ನು. ಬರೀ ಪ್ರಹ್ಲಾದ ಅಷ್ಟೇ ಅಲ್ಲ, ಇನ್ನು ಮೇಲೆ ನ್ಯಾಯಾಮೃತ ವಿಶಾರದ ಪ್ರಹ್ಲಾದಾಚಾರ್ಯ ಅಂತ ಅವನನ್ನು ಹೇಳಿದೆ. ಅಧ್ಯಾಪನ ಅವಮರ್ಶನಾದಿರತೇಶ್ಚ ಪ್ರಧಾನೇನ ಸಮನುಗೃಹಂತು ಇತಿ ಸಂಪ್ರಾರ್ಥಯಾಮಹೇ.
ಪರಾಭವ ಚೈತ್ರಕೃಷ್ಣ ಚತುರ್ದಶಿ ಶ್ರೀ ಜಯತೀರ್ಥ ವಿದ್ಯಾಪೀಠಂ ಉತ್ತರಾದಿಮಠ ಬೆಂಗಳೂರು. ಇದರ ಜೊತೆಗೆ ಶ್ರೀಪಾದಂಗಳವರು ಅವನಿಗೆ ಅನುಗ್ರಹ ರೂಪವಾಗಿ 1,50,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಇಲ್ಲಿಯವರೆಗೆ ವ್ಯಾಸತ್ರಯದಲ್ಲಿ ನ್ಯಾಯಾಮೃತ, ಚಂದ್ರಿಕಾ ಹಾಗೂ ತರ್ಕತಾಂಡವ ಗ್ರಂಥಗಳಿಗೆ 1,00,000 ರೂಪಾಯಿ ಬಹುಮಾನವನ್ನು ನಿಗದಿ ಮಾಡಲಾಗಿತ್ತು. ಶ್ರೀಪಾದಂಗಳವರು ಈ ಕಾಲಕ್ರಮೇಣ ಅದನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವ ಒಂದು ಮನಸ್ಸಂಕಲ್ಪವನ್ನು ಇಟ್ಕೊಂಡು ಪ್ರಕೃತ ಈ ಬಾರಿ ಪರೀಕ್ಷೆಯನ್ನು ನೀಡಿರುವಂತಹ ಪ್ರಹ್ಲಾದನ ಸಂದರ್ಭದಲ್ಲಿ ಅದನ್ನು ಹೆಚ್ಚಾಗಿ ಪ್ರಾರ್ಥನೆ. ಆ ಶಾಲಿನ ಒಂದು ವಿಶೇಷ ಅನುಗ್ರಹ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಈ ಪಾಠ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ಅದೇ ರೀತಿಯಾಗಿ ನಡೆಯಬೇಕು ಅನ್ನೋದಕ್ಕೋಸ್ಕರವಾಗಿ ಗ್ರೀನ್ ಸಿಗ್ನಲನ್ನು ಕೊಟ್ಟು ಹಸಿರು ಶಾಲಿನಿಂದ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಾಳೆ ಸರಿಯಾಗಿ ಸಾಯಂಕಾಲ ಮತ್ತೆ ಇದೇ ಕಲ್ಯಾಣ ಮಂಟಪದಲ್ಲಿ